ನಮಸ್ಕಾರ. ಫೆಬ್ರವರಿ 2026ರಲ್ಲಿ ಧನುಸ್ಸು ರಾಶಿಯವರ ಭವಿಷ್ಯ ಹೇಗಿರಲಿದೆ ಅನ್ನೋದ್ರ ಕುರಿತಾದ ಈ ಜ್ಯೋತಿಷ್ಯ ವಿಶ್ಲೇಷಣೆಗೆ ಸ್ವಾಗತ. ಸರಿ, ಹಾಗಾದ್ರೆ ಧನುಸ್ಸು ರಾಶಿಯವರಿಗೆ ಈ ಫೆಬ್ರವರಿ ತಿಂಗಳು ಏನನ್ನು ಹೊತ್ತು ತರುತ್ತಿದೆ? ಈ ಬ್ರಹ್ಮಾಂಡದ ಶಕ್ತಿಗಳು ಯಾವೆಲ್ಲ ಸಂಕೇತಗಳನ್ನ ನೀಡ್ತಾ ಇವೆ? ಬನ್ನಿ, ಇದ್ರ ಬಗ್ಗೆ ಇನ್ನಷ್ಟು ಆಳವಾಡಿ ತಿಳಿದುಕೊಳ್ಳೋಣ. ಈ ತಿಂಗಳ ಅತ್ಯಂತ ಪ್ರಮುಖ ಜ್ಯೋತಿಷ್ಯ ವಿದ್ಯಮಾನ ಅಂದ್ರೆ ಒಂದು ತುಂಬಾನೇ ಅಪರೂಪದ ಮತ್ತು ಶಕ್ತಿಶಾಲಿಯಾದ ಪಂಚಗ್ರಹ ಕೂಟಮಿ. ಇದು ಧೈರ್ಯ, ಸಂವಹನ ಮತ್ತು ಪ್ರಯಾಣದ ಮೇಲೆ ನೇರವಾದ ಪ್ರಭಾವ ಬೀರಲಿದೆ. ನಾವು ಮುಂದುವರಿಯೋದಕ್ಕಿಂತ ಮುಂಚೆ ಒಂದು ವಿಷಯ ಸ್ಪಷ್ಟವಾಗಿರಬೇಕು. ಇಲ್ಲಿ ನಾವು ಮಾತಾಡುತ್ತಿರುವುದು ಒಂದು ಸಾಮಾನ್ಯ ಮುನ್ಸೂಚನೆ. ಅಂತಿಮ ಫಲಿತಾಂಶಗಳು ಪ್ರತಿಯೊಬ್ಬರ ವೈಯಕ್ತಿಕ ಜನ್ಮಕುಂಡಲಿಯ ಮೇಲೆ ಅವಲಂಬಿತವಾಗಿರುತ್ತೆ, ಯಾಕಂದ್ರೆ ಪ್ರತಿಯೊಬ್ಬರ ಜಾತಕವೂ ವಿಶಿಷ್ಟವಾಗಿರುತ್ತೆ. ಮೊದಲಿಗೆ ಈ ಪೂರ್ತಿ ತಿಂಗಳಿನ ಭವಿಷ್ಯಕ್ಕೆ ಅಡಿಪಾಯ ಹಾಕ್ತಿರುವ ಪ್ರಮುಖ ಗ್ರಹಗಳ ಸ್ಥಾನಗಳು ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಈ ಗ್ರಹಗಳ ಸ್ಥಾನಗಳು ಜೀವನದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಒಂದೇ ಬಾರಿಗೆ ಒತ್ತಡ ಮತ್ತು ಅವಕಾಶಗಳ ಒಂದು ವಿಶೇಷ ಮಿಶ್ರಣವನ್ನು ಸೃಷ್ಟಿ ಮಾಡ್ತಿವೆ. ಅಂದ್ರೆ ಕೆಲವು ಸವಾಲುಗಳು ಎದುರಾದ್ರೂ ಅವುಗಳ ಜೊತೆಗೆ ಹೊಸ ದಾರಿಗಳೂ ತೆರೆದುಕೊಳ್ಳಿವೆ. ಈ ತಿಂಗಳ ಪ್ರಮುಖ ವಿಷಯ ಅಂದ್ರೆ ಅರ್ಧಾಷ್ಟಮ ಶನಿ. ಇದನ್ನ ಮನೆಯಲ್ಲಿರೋ ಒಬ್ಬ ಕಟ್ಟುನಿಟ್ಟಾದ ಆದ್ರೆ ಅಷ್ಟೇ ಕಾಳಜಿರೋ ಹಿರಿಯರಿಗೆ ಹೋಲಿಸ್ಬೋದು. ಇದು ನೇರವಾಗಿ ಮನೆ, ಜವಾಬ್ದಾರಿಗಳು ಮತ್ತು ಮನಸ್ಸಿನ ನೆಮ್ಮದಿಯ ಮೇಲೆ ಪರಿಣಾಮ ಬೀರಿ ನಮ್ಮನ್ನು ಇನ್ನಷ್ಟು ಶಿಸ್ತುಬದ್ಧರನ್ನಾಗಿ ಮಾಡ್ತದೆ. ಸರಿ, ಈಗ ಈ ಗ್ರಹಗಳ ಶಕ್ತಿ ವೃತ್ತಿ ಮತ್ತು ಹಣಕಾಸಿನ ವಿಚಾರದಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು ಉದ್ಯೋಗದಲ್ಲಿ ಇರುವವರ ವಿಚಾರಕ್ಕೆ ಬಂದ್ರೆ ಇಲ್ಲಿ ಫಾರ್ಮುಲಾ ತುಂಬಾನೇ ಸಿಂಪಲ್. ಅಂದ್ರೆ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೋ ಅಷ್ಟೇ ಅದ್ಭುತವಾದ ಫಲಿತಾಂಶ ಸಿಗುತ್ತೆ. ಹೌದು, ಸಹೋದ್ಯೋಗಿಗಳ ಜೊತೆ ಸ್ವಲ್ಪ ಮಟ್ಟಿನ ಭಿನ್ನಾಭಿಪ್ರಾಯಗಳು ಬರ್ಬೋದು, ಆದ್ರೆ ಮಾಡಿದ ಕೆಲ್ಸಕ್ಕೆ ತಕ್ಕ ಪ್ರತಿಫಲ ಮಾತ್ರ ಗ್ಯಾರಂಟಿ. ಕೆಲಸದ ಜಾಗದಲ್ಲಿ ಅಹಂಕಾರದಿಂದಾಗಿ ಸಣ್ಣಪುಟ್ಟ ಸಂಘರ್ಷಗಳು ಉಂಟಾಗುವ ಸಾಧ್ಯತೆಯಿದೆ. ಹೀಗಾಗಿ ಭಾವನೆಗಳಿಗೆ ಹೆಚ್ಚು ಒತ್ತು ಕೊಡುವ ಬದಲು ತರ್ಕಬದ್ಧವಾಗಿ ಯೋಚಿಸಿ ಮಾತಾಡುವುದು ಮತ್ತು ಪ್ರತಿಯೊಂದನ್ನು ದಾಖಲಿಸುವುದು ತುಂಬಾನೇ ಒಳ್ಳೆಯದು. ವ್ಯಾಪಾರ ವ್ಯವಹಾರ ಮಾಡುವರಿಗೆ ಈ ತಿಂಗಳು ರಿಸ್ಕ್ ಮತ್ತು ರಿವಾರ್ಡ್ ಎರಡನ್ನೂ ತರುತ್ತೆ. ಧೈರ್ಯದಿಂದ ಮಾಡುವ ಮಾರ್ಕೆಟಿಂಗ್ ಮತ್ತು ಪರಿಣಾಮಕಾರಿ ಸಂವಹನ ವ್ಯವಹಾರವನ್ನು ಖಂಡಿತವಾಗಿಯೂ ದೊಡ್ಡ ಮಟ್ಟಕ್ಕೆ ಬೆಳೆಸುತ್ತೆ. ಈ ತಿಂಗಳು ಒಂಥರ ದೊಡ್ಡ ಮನ್ಸು, ಆದ್ರೆ ಪರ್ಸ್ ಹಗುರ ಅನ್ನೋ ಹಾಗೆ ಇರ್ಬೋದು. ಅಂದ್ರೆ ಐಷಾರಾಮಿ ವಸ್ತುಗಳಿಗಾಡಿ ಅಥವಾ ಬೇರೆಯವ್ರಿಗೋಸ್ಕರ ಹೆಚ್ಚು ಖರ್ಚು ಮಾಡಬೇಕು ಅಂತ ಅನ್ಸ್ಬೋದು. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಶಿಸ್ತು ಬಹಳ ಮುಖ್ಯ. ಪ್ರತಿಯೊಂದು ಖರ್ಚನ್ನು ಯೋಚನೆ ಮಾಡಿ ನಿರ್ವಹಿಸಬೇಕು. ಈಗ ವೈಯಕ್ತಿಕ ಜೀವನದ ಕಡೆಗೆ ಗಮನ ಹರಿಸೋಣ. ಮನೆ, ಕುಟುಂಬ ಮತ್ತು ಸಂಬಂಧಗಳ ಮೇಲೆ ಈ ಗ್ರಹಗಳ ಪ್ರಭಾವ ಹೇಗಿರುತ್ತೆ ಅಂತ ನೋಡೋಣ. ಶನಿಯ ಪ್ರಭಾವದಿಂದಾಗಿ ಮನೆಯಲ್ಲಿ 2 ರೀತಿಯ ಪರಿಣಾಮಗಳನ್ನು ಕಾಣಬಹುದು. ಒಂದು ಕಡೆ ಜವಾಬ್ದಾರಿಗಳ ಬಗ್ಗೆ ಸಣ್ಣಪುಟ್ಟ ವಾದಗಳು ನಡೆಯಬಹುದು, ಆದರೆ ಇನ್ನೊಂದು ಕಡೆ ಅದೇ ಶನಿಯು ಕುಟುಂಬದಲ್ಲಿ ಶಿಸ್ತು ಮತ್ತು ಭದ್ರತೆಯ ಅಡಿಪಾಯವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತಾನೆ. 7ನೇ ಮನೆಯಲ್ಲಿ ಗುರು ಇರೋದ್ರಿಂದ ವೈವಾಹಿಕ ಜೀವನದಲ್ಲಿ ಆತ್ಮಾವಲೋಕನ ಮಾಡಿಕೊಳ್ಳಲು ಇದು ಪ್ರೇರಣೆ ನೀಡುತ್ತೆ. ಅಂದ್ರೆ ಸಂಗಾತಿಯಲ್ಲಿ ತಪ್ಪು ಹುಡುಕೋದನ್ನು ಬಿಟ್ಟು ಈ ಸಂಬಂಧದಲ್ಲಿ ನಮ್ಮ ಪಾತ್ರ ಏನು, ನಮ್ಮ ಕೊಡುಗೆ ಏನು ಅಂತ ಯೋಚಿಸೋಕೆ ಇದೊಂದು ಸುವರ್ಣಾವಕಾಶ. ಪ್ರೇಮ ಸಂಬಂಧಗಳಿಗೆ ಇದು ಒಂದು ರೀತಿಯಲ್ಲಿ ಬೆಳವಣಿಗೆಯ ಸಮಯ. ಸಂಬಂಧಗಳು ಇನ್ನಷ್ಟು ಪ್ರಬುದ್ಧವಾಗಲಿವೆ. ಆದರೆ ಈ ಸಾಮರಸ್ಯವನ್ನ ಕಾಪಾಡಿಕೊಳ್ಳೋಕೆ ಯೋಚಿಸಿ ಮಾತಾಡೋದು ಬಹಳ ಮುಖ್ಯ. ಅದರಲ್ಲೂ ಮೊದಲ ವಾರದ ನಂತರ ಮಾತಿನ ಮೇಲೆ ಹಿಡಿತವಿರ್ಲಿ. ಇನ್ನು ಕೊನೆಯದಾಗಿ ಆರೋಗ್ಯ ಮತ್ತು ಶಿಕ್ಷಣದ ವಿಚಾರದಲ್ಲಿ ಈ ತಿಂಗಳು ಹೇಗಿರಲಿದೆ ಅನ್ನೋದನ್ನ ನೋಡೋಣ. ಒಟ್ಟಾರೆಯಾಗಿ ನೋಡಿದ್ರೆ ಆರೋಗ್ಯ ಸ್ಥಿರವಾಗಿರುತ್ತೆ, ಆದ್ರೂ ಕೆಲವು ಸಣ್ಣಪುಟ್ಟ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಗಮನ ಕೊಡಬೇಕಾಗ್ಬಹುದು. ಮುಖ್ಯವಾಗಿ ದೇಹದ ಶಕ್ತಿಯನ್ನು ಕಾಪಾಡಿಕೊಳ್ಳಲು ಕೆಲಸ ಮತ್ತು ವಿಶ್ರಾಂತಿಯ ನಡುವೆ ಒಂದು ಸರಿಯಾದ ಬ್ಯಾಲೆನ್ಸ್ ಇಟ್ಕೊಳ್ಳೋದು ಅತ್ಯಗತ್ಯ. ಈ ಪಂಚಗ್ರಹ ಕೂಟಮಿ ಸಣ್ಣಪುಟ್ಟ ಆರೋಗ್ಯ ಸಮಸ್ಯೆಗಳನ್ನ ವಿಶೇಷವಾಗಿ ದೇಹದ ಮೇಲ್ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ತರಬಹುದು. ಹಾಗಾಗಿ ಮುನ್ನೆಚ್ಚರಿಕೆ ವಹಿಸೋದು ತುಂಬಾನೇ ಒಳ್ಳೆಯದು. ವಿದ್ಯಾರ್ಥಿಗಳಿಗೆ ಈ ತಿಂಗಳು 2 ಭಾಗಗಳಾಗಿ ವಿಂಗಡಣೆ ಆದಂತೆ ಇರುತ್ತೆ. ತಿಂಗಳ 2ನೇ ಭಾಗ ಓದಿನ ಕಡೆ ಗಮನ ಕೊಡಲು, ಏಕಾಗ್ರತೆ ಮತ್ತು ಯಶಸ್ಸನ್ನು ಸಾಧಿಸಲು ಹೆಚ್ಚು ಅನುಕೂಲಕರವಾಗಿರುತ್ತೆ. ಈ ಎಲ್ಲ ಗ್ರಹಗಳ ಶಕ್ತಿಯನ್ನು ಸಕಾರಾತ್ಮಕವಾಗಿ ಬಳಸಿಕೊಳ್ಳಲು ಇಲ್ಲಿ ಕೆಲವು ತುಂಬಾನೇ ಸರಳವಾದ ಮತ್ತು ಸುಲಭವಾಗಿ ಪಾಲಿಸಬಹುದಾದ ಪರಿಹಾರಗಳಿವೆ. ನೋಡಿ, ಇದನ್ನ ಒಂದು ಸಿಂಪಲ್ ಟೂಲ್ ಕಿಟ್ ಅನ್ಕೋಬಹುದು. ಇಲ್ಲಿ ಕೊಟ್ಟಿರೋದು ಸಣ್ಣ ಸಣ್ಣ ಕೆಲಸಗಳೇ,
ಆದ್ರೆ ಇದನ್ನ ಪ್ರತಿ ವಾರ ತಪ್ಪದೇ ಮಾಡಿದ್ರೆ ಈ ತಿಂಗಳು ಗ್ರಹಗಳ ಪ್ರಭಾವಕ್ಕೆ ತಕ್ಕಂತೆ ನಮ್ಮ ಶಕ್ತಿಯನ್ನು ಹೊಂದಾಣಿಕೆ ಮಾಡಿಕೊಂಡು ಎಲ್ಲವನ್ನೂ ಸುಗಮವಾಗಿ ನಿಭಾಯಿಸಬಹುದು. ಕೊನೆಯದಾಗಿ ನಾವು ತೆಗೆದುಕೊಳ್ಳಬೇಕಾದ ಪಾಠ ಒಂದೇ. ನಮ್ಮ ಗಮನವೇ ನಮ್ಮ ಶಕ್ತಿ. ಆ ಗಮನವನ್ನು ಕಠಿಣ ಪರಿಶ್ರಮ, ಅರ್ಥಪೂರ್ಣ ಸಂವಹನ ಮತ್ತು ಆರೈಕೆಯ ಕಡೆಗೆ ಹರಿಸಿದರೆ ಫಲಿತಾಂಶಗಳು ಖಂಡಿತವಾಗಿಯೂ ಅಲ್ಲೇ ಕಾಣಿಸುತ್ತವೆ.